ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಮಂಗಳವಾರ. ಇವತ್ತು ನಾನು ಅಶಾಂಬ್ರ ಅಂತ ಮಾಡ್ತಾರೆ ನಮ್ಮ ಸೈಡು. ಅಶಾಂಬ್ರ ಅಂತ ಸೋರೆಕಾಯಲ್ಲಿ ಮಾಡ್ತಾರೆ. ಅದನ್ನ ಮೊಸರು ಸಾರು ಅಂತಲೂ ಕರೀತಾರೆ. ಸೊ ಅದನ್ನು ಮಾಡ್ತಾಯಿದ್ದೀನಿ ಇವತ್ತೇನಕ್ಕೆ ಅಂದರೆ ಅಮ್ಮರಿಗೂ ನಾನೇ ಅಡುಗೆ ಮಾಡಬೇಕು. ಅವರು ಶೇಂಗಾ ಕೀಳ್ಲಿಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಬೆಳಿಗ್ಗೆನೇ ಬಂದಿದ್ದಾರೆ ಅಷ್ಟು, ಅಪ್ಪಾಜಿ ಅಮ್ಮ ತಮ್ಮ ಎಲ್ಲ. ಸೊ ಅದಕ್ಕೆ ಅವ್ರಿಗೂ ಸೇರಿಸಿ ಇಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಂದೇನಾದ್ರು ಕೆಲಸ ಇತ್ತು ಅಂದರೆ ಅವಾಗ ಅಮ್ಮನೇ ಅಡುಗೆ ಮಾಡಿಕೊಡ್ತಾರೆ. ಸೊ ಈಗ ಅವ್ರಿಗೆ ಕೆಲಸ ಇದೆ ಅಲ್ವಾ, ಅದಕ್ಕೆ ನಾನು ಅಡುಗೆ ಮಾಡಿಕೊಡ್ತಾಯಿದ್ದೀನಿ ಅಷ್ಟೇ. ಶೇಂಗಾ ಬೀಜನ ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈ ಕಡೆ ಸೋರೆಕಾಯಿನ ಹೆಚ್ಚಿಬಿಟ್ಟು ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ನಾನೀಗ 5ರಿಂದ 6 ಜನಕ್ಕೆ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹುರ್ಕೊಂಡಿದ್ದೀನಿ ಶೇಂಗಾ ಬೀಜ. ಸೊ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕೆಲವೊಂದು ಐಟಮ್ಸ್ ಖಾಲಿಯಾಗಿತ್ತು. ಸೊ ಅದಕ್ಕೆ ಇನ್ನೇನು ನಮ್ಮ ತೋಟದಲ್ಲೇ ಅಮ್ಮ ಹಾಕಿರೋ ತರಕಾರಿಗಳಿದೆಯಲ್ಲ, ಸೊ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಕರ್ಬೇವಿನ ಸೊಪ್ಪು ಮುರ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಇರಲಿಲ್ಲ ಮನೆಯಲ್ಲಿ, ಖಾಲಿಯಾಗಿತ್ತು. ಸಾಕು. ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ನೋಡೋಣ ಕೊತ್ತಂಬರಿ ಸೊಪ್ಪಿದೆಯಾ ಅಂತ. ನಮ್ಮ ಯಜಮಾನ್ರು ನಿನ್ನೆನೇ ಶುರು ಮಾಡಿದರು ಔಷಧಿ ಹೊಡಿಯೋಕ್ಕೆ ಅಂತ. ಯಾರೋ ಕರೆದ್ರು ಅಂತೇಳಿ ಹೋದರು. ಸೊ ಹೊಡಿಯೋಕ್ಕಾಗಿರಲಿಲ್ಲ. ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಔಷಧಿ ಹೊಡಿಯೋದು. ಇನ್ನು 7:15 ಟೈಮು. ಎಷ್ಟು ಬೇಗ ಎಷ್ಟೊಂದು ಬಿಸಿಲು, ಕಣ್ಣು ಬಿಡೋಕ್ಕಾಗ್ತಿಲ್ಲ. ನಮ್ಮ ಅಮ್ಮನೇ ಬಂದಿದ್ದಾರೆ ಫ್ರೆಂಡ್ಸ್ ಕಿತ್ಕೊಡೋಕ್ಕೆ. ಶೇಂಗಾ ಕೀಳ್ತಿದ್ರು. ಆಲ್ರೆಡಿ ಇಷ್ಟು ಕಿತ್ತಾಕಿದ್ದಾರೆ ಫ್ರೆಂಡ್ಸ್. ಅಪ್ಪಾಜಿ ಮತ್ತು ನನ್ನ ತಮ್ಮ ಕೀಳ್ತಾ ಇದ್ದಾರೆ. ಇನ್ನು ಇಷ್ಟೊಂದಿದೆ ಕೀಳೋದು. ಕಿತ್ತಾಕಿದ್ದಾರೆ. ಮೆಣಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತಲ್ವ, ಎಲ್ಲ ತೊಗೊಂಬಂದು ಅಡುಗೆ ಎಲ್ಲ ರೆಡಿ ಮಾಡಿದೆ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಫೋನ್ ಮಾಡಿದೆ. ಅಪ್ಪಾಜಿ ಮತ್ತು ತಮ್ಮ ಫಸ್ಟ್ ಬಂದು ಅವರಿಬ್ಬರು ಊಟ ಮಾಡಿದರು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಚೆನ್ನಾಗಿದೆ. ಈ ರೆಸಿಪಿನ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಅವರಿಬ್ಬರಿಗೆ ಊಟಕ್ಕಿಟ್ಟು ಅವರಿಬ್ಬರು ಫಸ್ಟ್ ಕಳಿಸ್ಬಿಟ್ಟೆ. ಅಷ್ಟಿಗೆ ಬರ್ರಿ ಅಂತಂದರೆ ಇಬ್ಬಿಬ್ಬರೇ ಬಂದರು. ಸೊ ಅವರಿಬ್ಬರು ಊಟ ಮಾಡಿದ ನಂತರ ನೆಕ್ಸ್ಟು ನಮ್ಮ ಯಜಮಾನ್ರು ಬಂದು ನಾನು ಅವರು ಊಟ ಮಾಡಿದ್ವಿ. ಆಮೇಲೆ ಅಮ್ಮ ಬಂದು ಅಮ್ಮ ಊಟ ಮಾಡಿಕೊಂಡ್ರು. ಅದಾದ ನಂತರ ನೆಕ್ಸ್ಟು ಎಲ್ಲ ತರೀಲಿಕ್ಕೆ ಅಂತ ಶೇಂಗಾ ತರಿಯೋಕ್ಕೆ ಅಂತ ಹೋದರು. ಇವತ್ತು ಒಬ್ಬರು ಆಂಟಿ ಬಂದಿದ್ದರು. ಸೊ ಮಧ್ಯಾಹ್ನದಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಳಕ್ಕೆ ಟೈಮ್ ಆಯಿತು. ಮಧ್ಯಾಹ್ನ ಅಲ್ಲೇ ಹೊಲಕ್ಕೆ ತೊಗೊಂಡೋಗಿದ್ದೆ. ಆ ಆಂಟಿ ಬೇರೆ ಇದ್ರಲ್ವ, ಸೊ ಅದಕ್ಕೆ ಅವರಿಗೆ ಮತ್ತು ನಮ್ಮ ಮನೆಯವರಿಗೆ ತೊಗೊಂಡೋಗಿದ್ದೆ. ಅವರೆಲ್ಲ ಅಲ್ಲೇ ಊಟ ಮಾಡಿದರು. ತೋಟದಲ್ಲೇ ಕೂತ್ಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತೋಟದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ತೊಗೊಂಡು ಬಂದಿದ್ದೆ. ಕಾಫಿ ಎಲ್ಲ ಕುಡಿದು ಮತ್ತೆ ಕೀಳ್ಲಿಕ್ಕೆ ಶುರು ಮಾಡಿದರು. ಸೊ 2 ಲೇಯರ್ ಕಾಮನ್ ಬಿಲ್ಲು ಬಂದಿತ್ತು. ಸೊ ಬಿಸಿಲು ಮಳೆ ಬಂದಾಗಲೆಲ್ಲ ಈ ರೀತಿ ಕಾಮನ್ ಬಿಲ್ಲು ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಇಂಚರನೂ ಬಂದಿದ್ಲಲ್ವ, ಅವಳಿಗೂ ತೋರಿಸ್ತಾ ಇದ್ದೆ, ನೋಡು ಇಂಚರ ಅಂತ. ನಾನೆಲ್ಲದೀನಿ, ಅಲ್ಲೇ ಅದೀನಾ? ನೀನು ಇಲ್ಲೇ ಇದೆಯಾ? ದರ್ಶನಮ್ಮ ಅಲ್ಲದನಲ್ಲ? ಜಯಮ್ಮನೂ ಅಲ್ಲೇ ಐತಾ? ಕುಮಾರಪ್ಪಲ್ಲಿ
ಕಾಮನ್ ಬಿಲ್ಲು ಎಲ್ಲೈತಿ? ಕಾಮನ್ ಬಿಲ್ಲು ಅಲ್ಲಿ ಆಕಾಶದ ಮೇಲೆ, ಅಲ್ಲಿ ಮೇಲೆ. ಅದೆಲ್ಲ ಆದ ನಂತರ ಅವಳ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮನೆಗೆ ಹೋಗ್ತೀನಿ ಎಂದು ಕಳಿಸಿದೆ. ಅದಾದ ನಂತರ ನನ್ನ ತಮ್ಮ ಸೌತೆ ಹಾಕಿದ್ದಲ್ವ, ಸೊ ಅದಕ್ಕೆ ಹೊಸದಾಗಿ ಬಳ್ಳಿ ತರಿಸಿದ್ದ. ಬಳ್ಳಿ ಬಿಡಬೇಕಾಗಿತ್ತು. ಅಲ್ಲಿಗೆ ಶೇಂಗಾ ಕೀಳೋದನ್ನು ಬಿಟ್ಟೆ. ಫಸ್ಟ್ ಬಳ್ಳಿ ಬಿಟ್ಬಿಡೋಣ, ಇಲ್ಲ ಮಳೆ ಬರ್ತಿರ್ಲಿಲ್ಲ. ಆ್ಯಕ್ಚುಲಿ ಮಳೆ ಬಂದಿರಲಿಲ್ಲ, ಎಲ್ಲ ಒಣಗ್ತಾ ಇದ್ವು. ಸೊ ಮತ್ತು ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ಅಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಪ್ಪಾಜಿ, ಅಮ್ಮ, ನಾನು, ನನ್ನ ತಮ್ಮ 4 ಜನ ಸೇರಿಕೊಂಡು ಬಳ್ಳಿ ಬಿಟ್ವಿ. ನಮ್ಮದೇನಾದರೂ ಕೆಲಸ ಇದ್ದರೆ ಅವರು ಬಂದು ಮಾಡಿಕೊಡ್ತಾರೆ. ಸೊ ಅವ್ರದ್ದೇನಾದ್ರು ಕೆಲಸ ಇದ್ದರೆ ನಾವು ಮಾಡಿಕೊಡ್ತೀವಿ ಅಷ್ಟೇ. ಸೊ ಅದಕ್ಕೆ ಹೆಲ್ಪ್ ಮಾಡಿದ್ವಿ. ಅವ್ರು ಬಿಟ್ಟರು. ಅದಾದ ನಂತರ ನಮ್ಮ ಮನೆಯವ್ರು ಹೋಗಿ ಪೈಪೆಲ್ಲ ಜೋಡಿಸ್ಕೊಟ್ಟು ಬಂದರು. ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು. ಸೊ ಅವನು ನೀರು ಬಿಡಲಿಕ್ಕೆ ನಾಳೆಯಿಂದ ನೀರು ಬಿಡ್ತಾನೆ ಅವನು ಸೌತೆಗೆ. ಅದಾದ ನಂತರ ಸಂಜೆ ಆಯಿತು, ನಾನು ಮನೆಗೆ ಬಂದೆ. ಅಷ್ಟರಲ್ಲಿ ಜೀವನನು ಬಂದು ನಿಮ್ಮನೇಲೆ ಹೋಮ್ವರ್ಕ್ ಮಾಡ್ಕೊತೀನಿ ಅಮ್ಮ ಅಂತ ಬಂದಿದ್ದ. ಚೆನ್ನಾಗಿ ಓದ್ತಾನೆ, ಅದೇ ಖುಷಿ. ಅದಾದ ನಂತರ ನೆಕ್ಸ್ಟು ಜೀವನ್ ನಿಮ್ಮನೇಲೆ ಹೋಮ್ವರ್ಕ್ ಮಾಡ್ಕೊತೀನಿ ಅಂತ ಬಂದ. ಅದಕ್ಕೆ ಕರ್ಕೊಂಡು ಬಂದು ಹೋಮ್ವರ್ಕ್ ಬರ್ಕೊತಾ ಇದ್ದಾನೆ. ಅವನೊಬ್ಬನೇ ಜಾಣ. ಅವನು ಯಾವುದನ್ನು ಕೇಳಲ್ಲ, ಏನೂ ಇಲ್ಲ. ಅವ್ನು ಪಾಡಿಗೆ ಅವನು ಹೇಳ್ಕೊಂತ ಬರ್ಕೊಂತಾನೆ. ಅಲ್ವೇನಪ್ಪ? ಗುಡ್ ಬಾಯ್. ಹೇಳಿಗ ಅದೇನು? ವೆರಿ ಗುಡ್. ಸಾಕು, ಬರೀ ಜಾಣ. ಹೋಮ್ವರ್ಕ್ ಮಾಡ್ಕೊಂಡು ಆಮೇಲೆ ಆಟ ಆಡೋಣ ನಾವು, ಅಲ್ಲ? ಅವ್ನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಹೇಳ್ಕೊಟ್ರೆ ಬರೀತಾನೆ ಅವ್ನ ಪಾಡಿಗೆ ಅವನು. ಸೊ ಅವ್ನು ಬರಿತಾ ಇದ್ದ, ಅವನೇ ಬರೆಯೋದು ರೂಢಿ ಮಾಡ್ಕೋಬೇಕಂತ. ಅಷ್ಟರಲ್ಲಿ ಅಮ್ಮ ಬಂದರು. ಶೇಂಗಾ ತಗೊಂಡು ಬಂದು ತಿಂತಾರೆ. ಒಂದು ಸ್ವಲ್ಪ ಶೇಂಗಾನಾದರೂ ಬೇಯಿಸು, ದರ್ಶು ಮತ್ತು ಯತೀಶ ಇಬ್ಬರು ತಿಂತಾರೆ ಅಂತ ಹೇಳಿ ಸ್ವಲ್ಪ ಶೇಂಗಾ ತೊಗೊಂಬಂದಿದ್ರು. ಬೇಯ್ಲಿಕ್ಕೆ, ಕುಕ್ಕರಲ್ಲಿ ಬೇಯ್ಲಿಕ್ಕೆ ಇಡೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಮ್ಮ ನೀನೇ ಬೇಯ್ಲಿಕ್ಕೆ ಇಡು, ಮತ್ತು ಸುಮ್ಮನೆ ನನ್ನ ತಮ್ಮ ಹೆಂಗೆ ಅಂದರೆ ನಾವು ಮಾಡಿದ್ದು ಒಪ್ಪಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ಬಿಡ್ತೀನಿ ನೀನೇ ಮಾಡಿಟ್ಬಿಡು ಅಂತ. ಸೊ ಅದಕ್ಕೆ ಶೇಂಗಾ ತೊಗೊಂಬಂದು ನೀಟಾಗೆಲ್ಲ ತೊಳೆದು ಬೇಯ್ಲಿಕ್ಕೆ ಇಟ್ಟರು. ಇಟ್ಟು 2 ವಿಷಲ್ ಕೂಗಿಸಿ ಆಫ್ ಮಾಡು ಅಂತ ಹೇಳಿದರು. ಸೊ ನಾನು ಅದೇ ರೀತಿ ಆಫ್ ಮಾಡಿದೆ. ಆ ರೀತಿ ಹೇಳ್ಬಿಟ್ಟು ಅಮ್ಮ ಮನೆಗೆ ಹೋದರು. ಮನೇಲಿ ಕೆಲಸ ಇರುತ್ತಲ್ವ ಅದಕ್ಕೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬಾ ಖುಷಿ ಆಗುತ್ತೆ. ಏನು ಹೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.